ಉಳಿದಿರೋ ಹಂತ 60 ದಿನ. ಇಷ್ಟಕ್ಕಿಂತ ಜಾಸ್ತಿ ದಿನ ಇಲ್ಲ. ನೆನಪಿಟ್ಕೋರಿ, 60 ಡೇಸ್ ಹತ್ರ ನಿಮ್ಮ ಹತ್ರ ಬರೀ 2 ತಿಂಗಳಿದೆ. ಫೆಬ್ರವರಿ 20 ನಂತರ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಯಾಕಂದರೆ ಫೆಬ್ರವರಿ 20 ತನಕನೂ SSC ಆಲ್ರೆಡಿ ರಿಸರ್ವ್ಡ್ ಇದೆ. ಯಾಕಂದರೆ MTS ಎಕ್ಸಾಮ್ ಇದೆ. MTSಗಿಂತ ಮುಂಚೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರವ್ರೆ ಜನವರಿ 16 ತನಕ ಮೋಸ್ಟ್ಲಿ. ಸೊ ಅದರಿಂದ ಒಂದು 20 ದಿನ MTS ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅವರು. ಆಮೇಲೆ ಇವ್ರು ಬರ್ತಾರೆ SSC GD ಅಲ್ಲಿ. ಸೊ ಫಸ್ಟ್ 60 ದಿನದಲ್ಲಿ ನೀವು ಇವಾಗ ಯಾವುದಾದ್ರೂ ಕೋರ್ಸ್ ತಗೋತೀವಿ, ಅವ್ರ ಕೋಚಿಂಗ್ದವ್ರು ನಿಮಗೆ ಸ್ಟಾರ್ಟಿಂಗ್ ಟು ಬೇಸಿಕ್ದಿಂದ ಓದಿಸ್ಲೇಬೇಕು. ಇಲ್ಲ ಅಂದರೆ ಅವ್ರು ಹೆಂಗಾಗುತ್ತೆ, ಓದಿಸ್ಬೇಕಾದ್ರೆ ಹುಡುಗರನ್ನ ಒಮ್ಮಿಂದೊಮ್ಮೆ ಹಾರಿಸ್ಕಸಿನ ಓದ್ಸೋಕ್ಕಾಗಲ್ಲ. ಫೈನ್. ಸೊ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಸದ್ಯಕ್ಕೆ ನೀವು ಸೆಲ್ಫ್ ಪ್ರಿಪ್ರೇಷನ್ ಯಾವುದು ತೊಗೊಂಡಿಲ್ಲ, ಕೋಚಿಂಗ್ ಮಾಡ್ತಾ ಇಲ್ಲ, ಯಾವುದು ನೀವು ರಿಫರ್ ಮಾಡ್ತಾ ಇಲ್ಲ, ಗುಡ್ ಆ್ಯಂಡ್ ಫೈನ್. ಇಲ್ಲ ಅಂದರೆ 60 ಡೇಸಲ್ಲಿ ನೀವು ಫಸ್ಟ್ 30 ಡೇಸ್ ನಿಮ್ಮದು ಎಲ್ಲ ಪೋರ್ಷನ್ ಕವರ್ ಆಗಬೇಕು. ಫುಲ್ ಪೋರ್ಷನ್ ಕಂಪ್ಲೀಟ್ ಆಗಬೇಕು. ಫುಲ್ ಪೋರ್ಷನ್ ಕಂಪ್ಲೀಟ್ ಆಗಲೇಬೇಕು. ನೀವು 8 ತಾಸು ಓದ್ತೀರಾ, ದಿನಕ್ಕೆ 10 ತಾಸು ಓದ್ತೀರಾ, 12 ತಾಸು ಓದ್ತೀರಾ, ನನಗೆ ಗೊತ್ತಿಲ್ಲ. 30 ದಿನದಲ್ಲಿ ನೀವು ಎಲ್ಲಕ್ಕೆಲ್ಲ ಪೋರ್ಷನ್ಸ್ಗಳು ಕಂಪ್ಲೀಟ್ ಮಾಡಲೇಬೇಕು. ಎಸ್ಪೆಷಲಿ ಮ್ಯಾಥ್ಸ್ ಎಲ್ಲ ಚಾಪ್ಟರ್ಸ್ಗಳು ಕಾನ್ಸೆಪ್ಟ್ ಗೊತ್ತಿರಬೇಕು. ಮ್ಯಾಥ್ಸ್ ಅದು ಯಾವುದು ಶಾರ್ಟ್ ಟ್ರಿಕ್ ಬೆನ್ನು ಹತ್ತಬೇಡ್ರಿ. ನೀವು ಕೊಡ್ತಾ ಇರೋ ಎಕ್ಸಾಮ್ ಇವಾಗ SSC GD CGL ಎಕ್ಸಾಮ್ ಅಲ್ಲ, CHSL ಎಕ್ಸಾಮ್ ಅಲ್ಲ, ಯಾವುದು NTPC ಎಕ್ಸಾಮ್ ಅಲ್ಲ, GD ಎಕ್ಸಾಮ್ ಕೊಡ್ತಾ ಇದ್ದೀರಿ. ಮ್ಯಾಟ್ರಿಕ್ಯುಲೇಷನ್ ಮೇಲೆ ಎಕ್ಸಾಮ್ಸ್. ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು ನಿಮಗೆ. ಶೇಕಡಾವಾರ ಅಂದರೆ ಏನು, 30% ಒಂದು 1500 1600 ಯಾವ ಥರ ನೀವು ತೆಗಿಬೇಕು. ಸರಳವಾಗಿ ನೀವು ಮಾಡುವಂಥ ನಿಮ್ಗೆ ಬಂದರೆ ಭೀ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ. ಯಾಕಂದರೆ ಇವಾಗ 160 160 ಮಾರ್ಕ್ಸಲ್ಲಿ ಬೇಕಾಗಿರೋದು ನಿಮಗೆ ಜಸ್ಟ್ 110 ಮಾರ್ಕ್ಸ್ ಅನ್ಕೋರು. ಸೇಫ್ ಅಂತ ಇದ್ದೀನಿ ನಾನು. ಸೇಫ್ 160 ಅಂದರೆ 80 ಕ್ವಶನ್ದಲ್ಲಿ ನೀವು ಅರ್ಧ ಕ್ವಶನ್ಸ್ ತೊಗೊಂಡ್ಬಂದ್ರೆ ಭೀ ನಿಮ್ಗೆ ಪಾಸ್ ಆಗುವಂಥ ಕೆಪಾಸಿಟಿ ಇದೆ. ಅಷ್ಟು ಕಾಂಪಿಟೇಷನ್ ಇದೆ. ಅಷ್ಟೇ ಕಾಂಪಿಟೇಷನ್ ಇದೆ ಅಂದರೆ ಶಾರ್ಟ್ ಟ್ರಿಕ್ಸ್ ಮಾಡ್ತೀನಿ ನಾನು, ಶಾರ್ಟ್ ಟ್ರಿಕ್ಸ್ ಕಲಿತೀನಿ. ಏನದ 5 ಸೆಕೆಂಡ್ಸ್ ಟ್ರಿಕ್, ಈ ಟ್ರಿಕ್ ಆ ಟ್ರಿಕ್ ಅಂತ ಕನ್ಸಿದ ಅವ್ರು ಮಾರ್ಕೆಟಿಂಗ್ ಮಾಡುವಂಥ ಬೆನ್ನ ಹತ್ತಕ್ಕೆ ಹೋಗಬೇಡ್ರಿ. ನಿಮಗೆ ಬೇಕಾಗಿರೋದು ಜಸ್ಟ್ ನನಗೆ 110 ಟಾರ್ಗೆಟ್ ನೀವು ಮಾಡ್ಕೋಬೇಕು. ಇವಾಗ ಏನು ಮಾಡಬೇಕು, ಇವಾಗ ಯಾವುದೋ ಕೋಚಿಂಗ್ ಹತ್ತೀನಿ ಅಂದರೆ ನಾವು ಕಲಿಸ್ತೇವೆ ಅಂದರೆ ನಾನು ಗ್ಯಾರಂಟಿಯಾಗಿ ಹುಡುಗನ ಕಲಿಸ್ತಾ ಇದ್ದೀನಿ ಅಂದರೆ 1-2 ತಿಂಗಳು ನಾನು ಪ್ಲ್ಯಾನಿಂಗ್ ಇಟ್ಕೊಂಡು ಕಲಿಸ್ತಾ ಇದ್ದೀನಿ ನಮ್ಮ ಬ್ಯಾಚಲ್ಲಿ. ಹೆಂಗೆ ಒಬ್ಬೊಬ್ಬರು ಹುಡುಗರು ನಾನು ಐಡೆಂಟಿಫೈ ಮಾಡಿ ಆ ಹುಡುಗದ ಏನು ಸ್ಟ್ರಾಂಗ್ ಪಾಯಿಂಟ್ ಇದೆ, ಏನು ವೀಕ್ ಪಾಯಿಂಟ್ ಇದೆ ನಾವು ಗುರ್ತಾ ಹಿಡಿತೀವಿ. ಆ ಹುಡುಗ ಗಣಿತಲ್ಲಿ ಚೆನ್ನಾಗಿದ್ದಾನೆ, ಅವ್ನಿಗೆ ಏನು ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು. ಈ ಹುಡುಗ ಗಣಿತಲ್ಲಿ ಚೆನ್ನಾಗಿಲ್ಲ, ಸೊ ಇವ್ನು ಗಣಿತಲ್ಲಿ ಅಟ್ಲೀಸ್ಟ್ ಒಂದು 15 ಕ್ವಶನ್ ಮಾಡುವಷ್ಟು ಕೆಪಾಸಿಟಿ ನಾನು ಅವ್ನಿಗೆ ಬೆಳೆಸ್ಬೇಕಂತ. ಓಕೆ, ಅದು ಯಾವಾಗ ಒಂದು ತಿಂಗಳಲ್ಲಿ. ಸೊ ಆ ಥರ ನಮ್ಮ ಪ್ಲ್ಯಾನಿಂಗ್ ಇರ್ತವೆ. ಸೊ ನಿಮಗೂ ಅದನ್ನೇ ಹೇಳೋದು ನಾನು ಇವಾಗ. ಫಸ್ಟ್ 30 ಡೇಸಲ್ಲಿ ನಿಮ್ಮದು ಮ್ಯಾಥ್ಸ್ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು. ಯಾವುದೋ ಶಾರ್ಟ್ ಟ್ರಿಕ್ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ನೀವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊರಿ. ಶೇಕಡಾವಾರ ಅಂದರೆ ಹೆಂಗೆ ತೆಗಿಬೇಕು, ಪರ್ಸೆಂಟೇಜ್, ಇದು ಪ್ರಾಫಿಟ್ ಲಾಸ್, ಹಾನಿ ಲಾಭ ಯಾವ ಥರ ಕಂಡುಹಿಡಿಬೇಕು. ಅದಾದ ನಂತರ 20 ತನಕ ಮಗ್ಗಿ ಕ್ಯಾಲ್ಕುಲೇಷನ್ ಸ್ಪೀಡ್ ಯಾವ ಥರ ಮಾಡ್ಕೋಬೇಕು, ಇಷ್ಟು ಕಲೀರಿ ಸಾಕು. ಇದ್ರ ಮೇಲೆ ನೀವು 160ಕ್ಕೆ 160 ಅಲ್ಲ 120 ಮೇಲೆ ನೀವು ತೆಗಿಬೋದು. ಇದ್ರಾಗ ಏನು ಶಾರ್ಟ್ ಟ್ರಿಕ್ಸ್ ಬೇಕಾಗಿಲ್ಲ. ನೀವು 10th ಮೇಲೆ ಕೊಡ್ತಾ ಇದ್ದೀರಿ, ಅಂಥ ಪರಿ ಏನು ಕಾಂಪಿಟೇಷನ್ ಇಲ್ಲ ಕರ್ನಾಟಕದಲ್ಲಿ. ಇವಾಗ ಬರೀ ಅದರ ಅರ್ಧ ನೀವು 85 ಮಾರ್ಕ್ಸ್ ತೆಗೆದ್ರೆ ಭೀ ಸೆಲೆಕ್ಷನ್ ಸಿಗುವಂಥ ಸಾಧ್ಯತೆ ಇದ್ದಾವೆ, ಗೊತ್ತು ನಿಮಗೆ. ಸೊ ನೀವು ಇವಾಗ ಶಾರ್ಟ್ ಟ್ರಿಕ್ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಓಕೆ, ಅವೆಲ್ಲ ಫೂಲ್ಸ್ ಇದ್ದಾರೆ. ಸೊ ಅವ್ರ ಎಕ್ಸಾಮು ಕೊಟ್ಟಿರೋಲ್ಲ. ಒಬ್ಬ ಗುರು ಇದ್ದಾನಂದರೆ ಆ ಫೀಲ್ಡ್ ಬಗ್ಗೆ ಎಕ್ಸಾಮಿಗೆ ಯಾವುದು ಕ್ರ್ಯಾಕ್ ಮಾಡಿಲ್ಲ, ಅದ್ರ ಬಗ್ಗೆನೇ ನಾಲೆಜ್ ಇಲ್ಲ. ಸುಮ್ಮನೆ ಹುಡುಗರಿಗೆ ಒಂದು 4 ಕ್ವಶನ್ 10 ಕ್ವಶನ್ ತೊಗೊಂಬಂದು ಹೇಳಿಕಸಿದ್ದ 1 ಲೈನ್ ಮೆಥಡ್ ಇಲ್ಲಾಂದರೆ 5 ಸೆಕೆಂಡ್ ಟ್ರಿಕ್ಸ್ ಇವೆಲ್ಲ ವರ್ಕ್ ಆಗಲ್ಲಪ್ಪ. ಎಕ್ಸಾಮ್ದಲ್ಲಿ ನೀವು ಅದೇ ಮೆಥಡ್ನ ಮಾಡ್ತೀನಿ ಅನ್ಕಸಿ ನೀವೇನು ಬಾಯ್ಹಾಟ್ ಆಡೋಕ್ಕೆ ಹೋಗ್ತೀರಾ? ಇಲ್ಲ, ನಿಮ್ಗೆ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಸುಮಾರವಾಗಿ 3 ತಿಂಗಳಾಗಿ ಅದು ಹ್ಯಾಬಿಟ್ ಮಾಡ್ಕೋಬೇಕು. ಅವಾಗ ನೀವು ಏನೋ ಒಂದು ಹೊಸ ಮೆಥಡ್ ಕಲಿತೀರಾ. ಇವಾಗ ನಿಮ್ಗೆ ಆ ಟೈಮ್ ಇಲ್ಲ. ಸೊ ಇವಾಗ ನೀವು ಏನು ಮಾಡಬೇಕು, ಮ್ಯಾಥ್ಸಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳು ರಿವೈಸ್ ಮಾಡ್ಕೊಳ್ಳಿ. ಡೈಲಿ 4 ತಾಸು ಮ್ಯಾಥ್ಸ್ ಕೊಡ್ರಿ. ಡೈಲಿ 4 ಅವರ್ಸ್ ಮ್ಯಾಥ್ಸ್ ಕೊಡಬೇಕು. ಡೈಲಿ 1 ಅವರ್ ರೀಸನಿಂಗ್ ಕೊಡ್ರಿ. ಏನು ಕೊಡ್ಬೇಕು ರೀಸನಿಂಗ್ ಅಂದರೆ, ಯಾವ್ಯಾವ ಟಾಪಿಕ್ಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಮಾಡಬೇಕಾದ್ರೆ ಟೈಮ್ ತಗೋತಾ ಇದೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಯಿತು, ಓಕೆ, ಸಿಲಾಜಿಸಮ್ ಕ್ವಶನ್ಸ್ ಆಯಿತು. ಸೊ ಯಾವ್ಯಾವ ಕ್ವಶನ್ಸ್ಗಳು ನಿಮಗೆ ಒಂದು ಸ್ವಲ್ಪ ಡೌಟ್ ಇದೆ, ಕಾನ್ಸೆಪ್ಟ್ಸ್ಗಳು ತಪ್ಪಾಗ್ತಾ ಇದ್ದಾವೆ, ಅವು ಕ್ವಶನ್ಸ್ಗಳು ಡೈಲಿ ಒಂದು 20 ಕ್ವಶನ್ಸ್ಗಳು ಮಾಡಿರಿ. ಅದ್ರ ಮೇಲೆ ಅನಾಲಜಿ ಕ್ವಶನ್ಸ್, ನಂಬರ್ ಸೀರೀಸ್ ಕ್ವಶನ್ಸ್, ಮಿಸ್ಸಿಂಗ್ ನಂಬರ್ಸ್ ಕ್ವಶನ್ಸ್, ಅವು ಕೌಂಟಿಂಗ್ ಫಿಗರ್ಸ್, ಡೈಸ್, ಇವೆಲ್ಲ ಹತ್ರ ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ಗಳು, ಫಾರ್ಮುಲಾಸ್ಗಳು ಎಲ್ಲ ಬೈ ಹ್ಯಾಟ್ ಮಾಡ್ಕೊಂಬಿಡ್ರಿ. ಡೈಲಿ 1 ತಾಸ್ಗಿಂತ ಜಾಸ್ತಿ ಕೊಡಬೇಡ್ರಿ ರೀಸನಿಂಗ್.
ಯಾಕಂದರೆ ರೀಸನಿಂಗ್ ನೀವು ಆಲ್ಮೋಸ್ಟ್ 11-12 ಕ್ವಶನ್ಸ್ ಈಸಿ ಇರ್ತಾವೆ, ನೀವು ಮಾಡ್ತೀರಾ. ಓಕೆ, ಅದಾದ ನಂತರ 4 ಅವರ್ಸ್ ಮ್ಯಾಥ್ಸ್ ಕೊಡಲೇಬೇಕು, 1 ಅವರ್ ರೀಸನಿಂಗ್. ಉಳ್ಕೆದೇನು ಟೈಮ್ ಇದೆ ಅಲ್ಲ. ಓಕೆ, ಇಫ್ ಐ ಟೆಲ್ ಯು 5 ಅವರ್ಸ್ ಆಯ್ತಂದರೆ ನಾನು ಅಟ್ಲೀಸ್ಟ್ ನೀವು ಮಿನಿಮಮ್ ಆಗಿ 9 ಅವರ್ಸ್ ಓದ್ತಾ ಇದ್ದೀರಾ ಅನ್ಕೋತೀನಿ. ನಾನು ಇನ್ನೊಂದು 4 ಅವರ್ಸ್ ನಾನು ಮಾಡ್ತೀನಿ. ಯಾಕಂದರೆ ಇವಾಗ ಟೈಮ್ ಇಲ್ಲಕ್ಕೆ ನೀವು ಕಂಫರ್ಟ್ ಝೋನ್ದಾಗ ಇದ್ದ ಕಸಿಂದ ಆರಾಮ್ ತಿಂದು ಉಂಡು ಮಲಿಕ್ ಕಸಿಂದ ನೀವು ಪ್ರಿಪೇರ್ ಮಾಡ್ತೀರಾ ಅಂದರೆ ಸಾಧ್ಯವಿಲ್ಲ. ದಿಸ್ ಇಸ್ ನಾಟ್ ದ ಟೈಮ್. ಈ ಟೈಮಲ್ಲಿ ನೀವು ಆರಾಮ್ ತಿಂದುಂಡು ಆರಾಮ್ಸ್ರಿ ಗಪ್ ಹೊಡ್ಕೋತ ಕಸಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ನೋಡ್ಕೋತ ಮಜಾ ಮಾಡ್ಕೋತ ಮಾಡ್ತೀನಿ ಅಂದರೆ ಆಗಲ್ಲ. ಏನಾದರೂ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಈ 2 ತಿಂಗಳು ನೀವು ಮಾಡಿದರೆ ಡೆಫಿನೆಟ್ಲಿ ಅದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಸೊ ಅದ್ರಗೋಸ್ಕರ 4 ತಾಸು ಏನು ಉಳಿತೈತಲ್ಲ ಅವಾಗ ಓದಬೇಕಾಗಿರೋದು ನೀವು GK ಎಡ್ಯುಕ್ಯೂಟಿ ಪ್ಯಾಟರ್ನ್. ಎಡ್ಯುಕ್ಯೂಟಿ ಪ್ಯಾಟರ್ನ್ ಅಂತ ಇದ್ದಾರೆ. ಅವರು ಯಾವಾಗಾದರೂ ನಿಮ್ಗೆ ಇದು ಹೇಳಿದಾರೆ, ಎಡ್ಯುಕ್ಯೂಟಿ ಪ್ಯಾಟರ್ನ್ದಲ್ಲಿ ಏನು ಬದಲಾವಣೆ ಆಗಿದೆ, ಎಡ್ಯುಕ್ಯೂಟಿ ಪ್ಯಾಟರ್ನ್ದಲ್ಲಿ ಏನು ಬದಲಾವಣೆ ಆಗಿದೆ ಯಾರಾದರೂ ಹೇಳಿದಾರೆ ನಿಮ್ಗೆ? ಏನೂ ಗೊತ್ತಿಲ್ಲ. ಬರೀ ಎಡ್ಯುಕ್ಯೂಟಿ ಪ್ಯಾಟರ್ನ್. ಹುಡುಗರು ಪಾಪ ಗೊತ್ತಿರಲ್ಲ, ಇವ್ರು ಎಡ್ಯುಕ್ಯೂಟಿ ಪ್ಯಾಟರ್ನ್ ಅಂತ ಹಾಕಿಬಿಡ್ತಾರೆ ಥಂಬ್ನೈಲಲ್ಲಿ. ಅದರಿಂದ ಏನು ಫರ್ಕ್ ಆಗಿದೆ, ಏನು ಡಿಫ್ರೆನ್ಸ್ ಆಗಿದೆ? ಎಡ್ಯುಕ್ಯೂಟಿ ಪ್ಯಾಟರ್ನಿಂದ ಕಂಡಕ್ಟ್ ಮಾಡಿರೋ ಎಕ್ಸಾಮ್ ಇವಾಗ SSC Phase 13 ಎಕ್ಸಾಮ್ SSCದು ಎಡ್ಯುಕ್ಯೂಟಿ ತಗೊಂಡಿದ್ದೆ. ಅದಾದ ನಂತರ ಮೊನ್ನೆ CHS ಎಕ್ಸಾಮ್ ಎಡ್ಯುಕ್ಯೂಟಿ ತಗೊಂಡಿದ್ದೆ. ಅವ್ರದ್ರಾಗ ನೋಡಿರೋಂಥ ಕಂಡಿರೋಂಥ ಪ್ಯಾಟರ್ನ್ದಲ್ಲಿ ಏನು ಬದಲಾವಣೆ ಇಲ್ಲ. ಒಂದು ಮ್ಯಾಥ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ. ಸೊ ಇಷ್ಟು ದಿವಸ ಪ್ರಿಲಿಮ್ಸಲ್ಲಿ ಏನಿತ್ತು, ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸ್ಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸ್ಗಳು ಸ್ಟಾರ್ಟ್ ಮಾಡಿದ್ದಾನೆ ಕೇಳೋಕ್ಕೆ. ಏನು ಮೀಡಿಯನ್, ಮೋಡ್, ಇವತ್ರ ಕ್ವಶನ್ಸ್ಗಳು. ಓಕೆ, ಮೀನ್, ಮೀಡಿಯನ್, ಮೋಡ್ ಇರ್ತಾವಲ್ಲ ಅವ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಮೋಡ್ ಅಂದರೆ ಏನು, ಯಾವುದೇನು ಅದು ಹೇಳಿದ್ದಾರೆ, ಎಲ್ಲರೂ ಅದನ್ನ ಹೇಳ್ತಾರೆ. ಇದೊಂದು ಕ್ವಶನ್, ಇದೊಂದು ಟಾಪಿಕ್ ಗೋಲ್ ಬ್ಯಾಕ್ ಕ್ವಶನ್, ಒಂದು ಕ್ವಶನ್ ಬರ್ತಾ ಇದೆ. ಒಂದೇ ಕ್ವಶನ್ ಇದ್ರ ಮೇಲೆ ಕೇಳ್ತಾ ಇದ್ದಾನೆ. ಅದನ್ನು ಬಿಟ್ಟರೆ ಮ್ಯಾಥ್ಸಲ್ಲಿ ಎಲ್ಲ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ದಿಂದಾನೇ ಎತ್ತಿರೋದು. CHSL ಎಕ್ಸಾಮ್ದಲ್ಲಿ ನೋಡಿದ್ರಾಗ ನೀವಾಗ CGL ಕ್ವಶನ್ಸ್ದಾಗ ಇರುವಂಥ ಟಫ್ ಕ್ವಶನ್ಸ್ಗಳು ಹಾಕಿದ್ದಾರೆ. ಹುಡುಗರ್ಗೆ ಅದು ಟಫ್ ಫೀಲ್ ಮಾಡ್ಬೇಕಂತ. ಆ ಸಬ್ಜೆಕ್ಟ್ ಇರುವಂಥ ಒಂದು 20 ಕ್ವಶನ್ನಲ್ಲಿ ಒಂದು 5 ಕ್ವಶನ್ ಟಫ್ ಇರಬೇಕಾದ್ರೆ ಅವ್ರು ಪ್ರೀವಿಯಸ್ ಇಯರ್ದಾಗ ಇರುವಂಥ ಟಫ್ ಕ್ವಶನ್ಸ್ಗಳು ತಂದು ಅದೇ ಥರ ಸೇಮ್ ಕ್ವಶನ್ಸ್ ಹಾಕಿದ್ದಾನೆ. ಉಳ್ಕೆದ ಎಲ್ಲ ಕ್ವಶನ್ಸು ಈಸಿದಿಂದ ಮಾಡ್ರೇಟ್ ಕ್ವಶನ್ಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ದಾವೆ. ಏನು ಬದಲಾವಣೆ ಇಲ್ಲ ಮ್ಯಾಥ್ಸಲ್ಲಿ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೀವು ಓದೇ ಇಲ್ಲ, ಬಿಡ್ರಿ. 19 ಕ್ವಶನ್ಸ್ ಕರೆಕ್ಟಾಗಿ ಮಾಡ್ಕೊಂಬರ್ರಿ, ಬಿಡುವಂಥ ಚಾನ್ಸೇ ಇಲ್ಲ. ಇದು ಅದಕ್ಕಿಂತ ಈಸಿ ಚಾಪ್ಟರ್ ಇರೋದು. ಓಕೆ, ಸೊ ಎಡ್ಯುಕ್ಯೂಟಿದಿಂದ ಏನು ಬದಲಾಗಿಲ್ಲ. ಆದರೆ ಮೇನ್ ಬದಲು ಒಂದು ಸ್ವಲ್ಪ ಆಗಿರೋದು GKಯಲ್ಲಿ. ಓಕೆ, GKದಲ್ಲಿ ಏನು ಮಾಡಿದ್ದಾನೆ, ಕ್ವಶನ್ಸ್ ಇವಾಗ ಒಂದು ಸ್ವಲ್ಪ ಡೀಪಾಗಿ ಕೇಳ್ತಾ ಇದ್ದಾನೆ. ಕ್ವಶನ್ಸ್ ಯಾವ ಥರ ಕೇಳ್ತಾ ಇದ್ದಾನೆ ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಆಪ್ಷನ್ಸ್ಗಳು ಡೈರೆಕ್ಟ್ ಇರಲ್ಲ. ಸೊ ನಿಮ್ಮ 10th ಲೆವೆಲ್ ಮ್ಯಾಟ್ರಿಕ್ಯುಲೇಷನ್ ಲೆವೆಲ್ ಇದ್ದರೆ ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಡ್ರಿ ಇವಾಗ ಸದ್ಯಕ್ಕೆ. ಫಸ್ಟ್ ನಿಮಗೆ ಏನು ಇಂಟೆನ್ಷನ್, ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅಂದರೆ 30 ಡೇಸಲ್ಲಿ ನೀವು ಇವಾಗ ಇಡೀ ಎಲ್ಲ GK ಫಿನಿಶ್ ಮಾಡಿರಿ. ಯಾವುದು? ಸ್ಟ್ಯಾಟಿಕ್ GK ತುಂಬಾ ಇಂಪಾರ್ಟೆಂಟ್ ಇದೆ. ಸ್ಟ್ಯಾಟಿಕ್ GKದಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಟೆಂಪಲ್ಸ್ಗಳು, ಬುಕ್ಸ್ ಆ್ಯಂಡ್ ಆಥರ್ಸ್. ಓಕೆ, ಮುಗಲ್ಸ್ದಾಗ ಬರ್ದಿರೋ ಅಂಥ ಬುಕ್ಸ್ಗಳು ಅವ್ರನ್ನ ಓದ್ಕೋರಿ. ಓಕೆ, ಬುಕ್ಸ್ ಆ್ಯಂಡ್ ಆಥರ್ಸ್. ಮತ್ತು ಇದು ಗೋರ್ಮೆಂಟ್ ಸ್ಕೀಮ್ಸ್ ಅವೆಲ್ಲ ಕರೆಂಟ್ ಅಫೇರ್ಸಾಗಿ ಬರ್ತವೆ. ಗೋರ್ಮೆಂಟ್ ಸ್ಕೀಮ್ಸ್ ಓದ್ಕೋರಿ, ಇದ್ರ ಮೇಲೆ ಜಾಸ್ತಿ ಕೇಳ್ತಾ ಇದ್ದಾನೆ. ಸ್ಪೋರ್ಟ್ಸ್ ಮೇಲೆ ಕೇಳ್ತಾರೆ ಸ್ಟ್ಯಾಟಿಕ್ GK. ಸ್ಪೋರ್ಟ್ಸ್ ಆಯಿತು, ಮತ್ತು ಫೆಸ್ಟಿವಲ್ಸ್ಗಳು. ಓಕೆ, ಇವ್ರ ಮೇಲೆ ಸ್ಟ್ಯಾಟಿಕ್ GK ಮೇಲೆ ಇವು ಕ್ವಶನ್ಸ್ಗಳು ಚೆನ್ನಾಗಿ ನೋಡ್ಕೊರಿ, ಇವು ಟಾಪಿಕ್ಸ್ಗಳು ಚೆನ್ನಾಗಿ ಮಾಡ್ಕೊರಿ. ಇರೋದೇನೆಂದರೆ ಸ್ಟ್ಯಾಟಿಕ್ GK ಮೇಲೆ ಮಿನಿಮಮ್ 5ರಿಂದ 6 ಕ್ವಶನ್ಸ್ಗಳು ಸ್ಟ್ಯಾಟಿಕ್ GKದಿಂದ ಕೇಳಿರೋದು. ಓಕೆ, ಉಳ್ಕೆದೇನಿದೆ ಅಲ್ಲ, ಹಿಸ್ಟ್ರಿ, ಜಾಗ್ರಫಿ ಇವೆಲ್ಲ ನಾರ್ಮಲ್ ಆಗಿ 2 ಕ್ವಶನ್ 3 ಕ್ವಶನ್ ಬಂದೇ ಬರ್ತೈತಿ. ಸೊ ಮೇನ್ ಕಾನ್ಸಂಟ್ರೇಟ್ ಮಾಡಿರಿ ಸ್ಟ್ಯಾಟಿಕ್ GK. ಸ್ಟ್ಯಾಟಿಕ್ GKದಾಗ ಫೆಸ್ಟಿವಲ್ಸ್ಗಳು ನೋಡ್ಕೊರಿ, ಟೆಂಪಲ್ಸ್ಗಳು ನೋಡ್ಕೊರಿ, ಬುಕ್ಸ್ ಆ್ಯಂಡ್ ಆಥರ್ಸ್ಗಳು ನೋಡ್ಕೊರಿ. ಸ್ಪೋರ್ಟ್ಸ್ಗಳು ಯಾವ ಅವಾರ್ಡ್ ಯಾವ ಸ್ಪೋರ್ಟ್ಸ್ ಸಂಬಂಧ ಇದೆ. ಓಕೆ, ಆ ಥರ ಕ್ವಶನ್ಸ್ ನೋಡ್ಕೊರಿ. ಅದಾದ ನಂತರ ಸ್ಯಾಟಲೈಟ್ಸ್ ಮೇಲೆ, ಫಸ್ಟ್ ಸ್ಯಾಟಲೈಟ್, ಲಾಸ್ಟ್ ಸ್ಯಾಟಲೈಟ್ಸ್ ಮೇಲೆ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗ್ತಾ ಇದ್ದಾವೆ. ಸೊ ನಾನು ಹೇಳ್ತಾ ಇರೋದು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಇದನ್ನು ಮುಗಿಸೋಕೆ ಟ್ರೈ ಮಾಡಿರಿ. ಮುಗಿಸೋಕಂದ್ರೆ ಏನು, ನೀವೇನು ಓದಿದ್ದೀರಿ, ಒಂದು ಬುಕ್ ರಿಫರ್ ಮಾಡಿದ್ದೀರಾ ಸ್ಟ್ಯಾಟಿಕ್ GKದು, ಅವೆಲ್ಲ ಕ್ವಶನ್ಸ್ಗಳು ಓದಿದ್ರೆ ಮಿನಿಮಮ್ ಒಂದು 3 ಇಲ್ಲ 4 ಸರ್ತಿ ರಿವಿಷನ್ ಆಗಿರಬೇಕು ಎಕ್ಸಾಮ್ಗಿಂತ ಮುಂಚೆ. ಅಷ್ಟೇ ಇರೋದು ಸ್ಟ್ರಾಟಜಿ, ಮತ್ತೇನು ಸ್ಟ್ರಾಟಜಿ ಇಲ್ಲ. ನೀವು ಎಷ್ಟು ನೆನಪಿಟ್ಕೋಬೋದು. ಒಂದು ಸರ್ತಿ ನಾನು ಎಕ್ಸಾಮ್ಗಿಂತ ಮುಂಚೆ ಎಲ್ಲ ಮುಗಿಸ್ತೀನಿ ಅಂದರೆ ಅದ್ರ ಮರುದಿವಸ ಎಲ್ಲ ಮರ್ತಿರ್ತೀರ.
ರಿವಿಷನ್ ಮಾಡ್ತೀರಾ, ಒಂದೇ ಬುಕ್ ನೀವು 10 ಸರ್ತಿ ರಿವಿಷನ್ ಮಾಡಿದರೆ ಅದು ಓದೋದಂತಾರೆ. ಅದು ನಿಮಗೆ ಟಾಪರ್ ಆಗೋಕ್ಕೆ ಅದೊಂದು ಸ್ಟ್ರಾಟಜಿ. ಟಾಪರ್ ಆಗುವಂಥ ರಾಮಬಾಣೇನು ಒಂದೇ ಬುಕ್ 5 ಸರ್ತಿ ಓದ್ರಿ, 5 ಬುಕ್ 1 ಸರ್ತಿ ಓದ್ರೆ ಓದೋದಲ್ಲ. ಓಕೆ, ಒಂದು ಬುಕ್ಕನ್ನು 5 ಸರ್ತಿ ಓದ್ರಿ. ಸೊ ಅದ್ರಾಗ ಮೇನ್ ಸ್ಟ್ಯಾಟಿಕ್ ಜಿ ಕೆ ಓದ್ಕೋರಿ. ಅದಾದ ನಂತರ ಕರೆಂಟ್ ಅಫೇರ್ಸ್ ಒಂದು 2ರಿಂದ 3 ಕ್ವಶನ್ಸ್ ಇಲ್ಲಾರ 4 ಕ್ವಶನ್ಸ್ ಕೇಳ್ಬೋದು. ಪ್ಯಾಟರ್ನ್ ಏನು ಜಾಸ್ತಿ ಚೇಂಜ್ ಮಾಡ್ತಾ ಇಲ್ಲ. ಈಗ ಅಷ್ಟೇ RRBದವ್ರು ಹೆಂಗೆ ಮಾಡಿದ್ದಾರೆ, RRB TCS ಕಂಡಕ್ಟ್ ಮಾಡ್ತಾ ಇದೆ, ಸೊ ಅದನ್ನು ಬಿಟ್ಬಿಡ್ರಿ. ಅವ್ರು ಅಷ್ಟು ಪ್ಯಾಟರ್ನು ಚೇಂಜ್ ಆಗಿಲ್ಲ. ಕ್ವಶನ್ಸ್ಗಳು ಒಂದು ಸ್ವಲ್ಪ ಚೆನ್ನಾಗಿ ಕೇಳ್ತಾ ಇದ್ದಾನೆ, ಟಫ್ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇದ್ದಾವೆ. ಸೊ ಇದ್ರ ಮೇಲೆ ನೀವು ಜಾಸ್ತಿ ಪ್ಲ್ಯಾನ್ ಮಾಡಿರಿ. ಸೊ ನಾನು ಹೇಳೋದಂದ್ರೆ ಏನಿವಾಗ ಇಂಗ್ಲೀಷ್ ಮತ್ತೆ ಲಾಸ್ಟ್. ಓಕೆ, ಇದಾಯಿತು ಇಂಗ್ಲೀಷ್, ಇಲ್ಲಾದರೆ ಹಿಂದಿ. ಇವಾಗ ನೀವು ಏನಾದರೂ ಇಲ್ಲಿ ಹೊಸ ಟಾಪಿಕ್ ಮಾಡ್ತೀನಿ ಅಂದರೆ ಸಾಧ್ಯವಿಲ್ಲ. ಇಂಗ್ಲೀಷ್ ಮತ್ತು ಹಿಂದಿ ನೀವು ಡೈಲಿ ಸಬ್ಜೆಕ್ಟ್ಗಳಿದ್ದಾವೆ, ನಾರ್ಮಲ್ ಗ್ರಾಮರ್ ಇರ್ತವೆ. ಇಂಗ್ಲೀಷ್ ಮಾಡ್ತಾ ಇದ್ರೆ ಅಂದರೆ ನೀವು ಗ್ರಾಮರ್ ಒಂದು ಸ್ವಲ್ಪ ಎಲ್ಲ ಟಾಪಿಕ್ಗಳು ಗ್ರಾಮರ್ ಮೇಲೆ ರಿವೈಸ್ ಮಾಡ್ಕೊರಿ 30 ದಿನ. ಅದಾದ ನಂತರ ಡೈಲಿ ಪ್ರೀವಿಯಸ್ ಇಯರ್ ಪೇಪರ್, ಎಡ್ಯುಕೇಟಿವ್ ಇರಲಿ ಏನು ಬೇಕಾದಿರಲಿ, ಇವರೆಲ್ಲ ಕೊಡ್ತಿರೋದು ಪ್ರೀವಿಯಸ್ ಇಯರ್ ಕ್ವಶನ್ಸೇ. ಇಂಗ್ಲೀಷಲ್ಲಿ ಹಿಂದಿ ಆಗಾಗಲಿ ಲಾಸ್ಟ್ 10 ಇಯರ್ ಕ್ವಶನ್ಸ್ ಪೇಪರ್ಸ್ಗಳು ಡೈಲಿ ಸಾಲ್ವ್ ಮಾಡಿರಿ. ಅದ್ರಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ ಏನಿದೆ, ನಿಮ್ಮ ವೀಕ್ ಪಾಯಿಂಟ್ ಏನಿದೆ. ಯಾಕಂದರೆ ಪ್ಯಾಸೇಜ್ ಬರುತ್ತೆ ಇಂಗ್ಲೀಷಲ್ಲಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಲ್ ವರ್ಬ್ಸ್, ಪ್ರಿಪೋಸಿಷನ್ಸ್ ಇವೆಲ್ಲ ಏನದಾವಲ್ಲ ಅವನ್ನ ನೀವು ಚೆನ್ನಾಗಿ ರಿವೈಸ್ ಮಾಡ್ಕೊರಿ. ಒಕ್ಯಾಬ್ಲರಿನೂ ಬೈಹಾರ್ಟ್ ಮಾಡಿರಿ. ಒಕ್ಯಾಬ್ಲರಿ ಡೈಲಿ ಒಂದು 10 ವರ್ಡ್ಸ್ಗಳು ಬೈಹಾರ್ಟ್ ಮಾಡ್ಕೊರಿ. ಓನ್ಲಿ ಪ್ರೀವಿಯಸ್ ಇಯರ್, ಇವಾಗ ಯಾವುದು ಹೊಸದು ಓದಕ್ಕೆ ಹೋಗ್ಬೇಡ್ರಿ. ಓನ್ಲಿ ಪ್ರೀವಿಯಸ್ ಇಯರ್ ಅಷ್ಟೇ ಓದ್ಬೇಕು ನೀವು, ಅದನ್ನು ಬಿಟ್ಟು ಏನೂ ಓದೋದಿಲ್ಲ. ಇಂಗ್ಲೀಷ್ಗೋಸ್ಕರ ಇಂಗ್ಲೀಷ್ ಮೇಲೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದರೆ ಇದಕ್ಕೆ ಎಷ್ಟು ಕೊಡಬೇಕು ಮ್ಯಾಕ್ಸಿಮಮ್ ನಾ ಅಂತೀನಿ. ಇವಾಗ ಇಷ್ಟು ಕೊಟ್ಟಿದ್ದೀರಿ 8 ತಾಸು ಇಲ್ಲಿ ಕೊಟ್ಟಿದ್ದೀರ ಅಂದರೆ ಇದಕ್ಕೆ 2 ತಾಸು ಕೊಡೋಕ್ಕೆ ಸಾಧ್ಯ ಇದ್ರೆ ಕೊಡ್ರಿ. 2 ತಾಸು ಕೊಡ್ರಿ ಇಂಗ್ಲೀಷ್ ಮತ್ತು ಹಿಂದಿಗೆ, ಇದು ಕೊಡಲೇಬೇಕು ನೀವು. ಸೊ ಮಿನಿಮಮ್ ಒಂದು 10 ತಾಸು ನಾನು ನಿಮಗೆ ಕೊಟ್ಟಿರೋ ಪ್ಲ್ಯಾನ್ ಇದು, 10 ತಾಸು. ಸೊ 10 ತಾಸು ನೀವು ಒಂದು ದಿನದಲ್ಲಿ ಹೆಂಗೆ ತೆಗಿತೀರಾ, ಅದು ನಿಮ್ಮ ಲೈಫಲ್ಲಿ ಫಸ್ಟ್ ಸ್ಯಾಲ್ರಿ 50,000 ಸ್ಯಾಲ್ರಿ. ಓಕೆ, ನೀವು ಏನೇನು ಕನಸ್ಕೊಂಡಿದ್ರಿ ಲೈಫಲ್ಲಿ ಅದನ್ನು ಪಡಬೇಕು, ಇದನ್ನು ಪಡಬೇಕು, ಎಲ್ಲ ಪಡೆಯುವಂಥ ನಿಮಗೆ ದೇವರಾದ ಆಶೀರ್ವಾದ ಇಷ್ಟ. ಓಕೆ, ಕೊಡ್ತಾನೆ. ಸೊ ಅದ್ರಗೋಸ್ಕರ ಹೇಳೋದು ನಿಮಗೆ, ಇದು ಕಾಂಪಿಟಿಷನ್ ಇದೆ. ಕಾಂಪಿಟಿಷನ್ ಇಲ್ಲ ಅಂತ ನಾನು ಕಟ್ ಆಫ್ ಮಾಡಿದ್ದು ನೋಡಿದರೆ 90+ ಕಟ್ ಆಫ್ ಅಂತ ಕಸಿನ್ ಹೇಳಿದ್ದೀನಿ ಸ್ಕೋರ್. ನೀವು ಗ್ಯಾರಂಟಿಯಾಗಿ ನಿಮಗೆ ಜಾಬ್ ಸಿಗುತ್ತೆ ಅಂತ. ಅದಕ್ಕೆ ಹುಡುಗರು ಬೇಜಾರಾಗಿಬಿಟ್ಟಿದ್ದಾರೆ. ಸರ್ ಇದು ಇಷ್ಟು ಜಾಸ್ತಿ ಏನಪ್ಪ. ಹೋದ ವರ್ಷ 18 ಮಾರ್ಕ್ಸ್ ಜಾಸ್ತಿ ಆಗಿದೆ ಕಟ್ ಆಫಲ್ಲಿ. ಈ ಸರ್ತಿ ನಾನು 10 ಮಾರ್ಕ್ಸ್ ಕಡಿಮೆ ತೆಗೆದ್ರೆ ಅಂದ್ರೆ ಬಿ 8 ಮಾರ್ಕ್ಸ್ ಕಟ್ ಆಫ್ ಜಾಸ್ತಿ ಆಗಲೇಬೇಕು ಕರ್ನಾಟಕದಲ್ಲಿ. 8 ಮಾರ್ಕ್ಸ್ ಜಾಸ್ತಿ ಆಗಲೇಬೇಕಂದ್ರೆ 77 ಇವಾಗ ಕಟ್ ಆಫ್ ಹೊಂಟಿದೆ ಅಂದರೆ ಈ ಥರ 8 ಮಾರ್ಕ್ಸ್ ತೆಗೆದ್ರೆ ಅಟ್ಲೀಸ್ಟ್ 85 ಇದು ಕಟ್ ಆಫ್ ಆಯಿತು. 85 ನಾನೇನು ಹೇಳಿರೋದು 90+ ತಗೋರಪ್ಪ. 90 ಬರ್ತಾ ಇದೆ ಅಂದರೆ ನೀವು ಸೇಫ್ ಇದೀರಾ. ಎಕ್ಸಾಕ್ಟ್ ಕಟ್ ಆಫ್ ಮಾತ್ರ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಕಾಂಪಿಟೇಷನ್ ಮ್ಯಾಕ್ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾಂಪಿಟೇಷನ್ ಇತ್ತು ಈ 2025ದಲ್ಲಿ. 2025ದಲ್ಲಿ ಪ್ಯಾಟರ್ನ್ ಇದು ಚೇಂಜ್ ಆಗಿದೆ ಕಟ್ ಆಫ್ ಮಾಡೋದು. ಸೊ ನಮಗೆ 2026ದವ್ರು ಇವಾಗ ಯಾರು ಬರ್ತಾ ಇದ್ದೀರಿ, ಇವಾಗ ರಿಸಲ್ಟ್ ಬಂದೇ ಬರುತ್ತೆ. ಡಿಸೆಂಬರ್ 29, 30, 31 ಈ 3 ದಿನದಲ್ಲಿ ಬರುವಂಥ ಸಾಧ್ಯತೆ ಇದೆ ಅನ್ಕೋತೀನಿ. ಯಾಕಂದರೆ ಪ್ರತಿ ಸಲ ಇವರು ಮ್ಯಾಕ್ಸಿಮಮ್ ಆಗಿ 20 ದಿನದ ಆವ್ರೇಜ್ದಲ್ಲಿ ಅವ್ರು ರಿಸಲ್ಟ್ ಬಿಟ್ಟೇ ಬಿಡ್ತಾರೆ. ಸೊ ಇನ್ನು 20 ದಿನ ಅಂದರೆ ಬಿ 30ನೇ ತಾರೀಕು ಒಳಗೆ 31. ಯಾಕಂದರೆ CISFದವ್ರು ಆಲ್ರೆಡಿ ಟ್ರೈನಿಂಗ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಜನವರಿ 13ದಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ CISFದವ್ರದ್ದು ಕ್ಯಾಲೆಂಡರಲ್ಲಿ ಕೊಟ್ಟಿದ್ದಾರೆ. ಸೊ ಅಷ್ಟರ 15 ದಿವಸ ಮುಂಚೆನೇ ಅವ್ರಿಗೆ ಇದು ಬಿಡಬೇಕು, ರಿಸಲ್ಟ್ ಬಿಡಲೇಬೇಕು. ಸೊ ಅದ್ರಗೋಸ್ಕರ ಹೇಳೋದು, ಇಂಗ್ಲೀಷ್ಗೋಸ್ಕರ ಸಪ್ರೇಟಾಗಿ ಏನು ಓದಕ್ಕೆ ಹೋಗ್ಬೇಡ್ರಿ. ಇವಾಗ ನೀವು ಬುಕ್ ತೆಗೆದ ಕಸಿಂದ ಇಂಗ್ಲೀಷಲ್ಲಿ ಏನಿದೆಪ್ಪ, ಪ್ರಿಪೋಸಿಷನ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ವರ್ಬ್ಸ್ ಇವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ, ಆಮೇಲೆ ನಾನು ಟಾಪ್ ಮಾಡ್ತೀನಿ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬರೀ ಪೇಪರ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಮಾಡ್ಕೊತ ಹೋಗ್ರಿ. ಮಿನಿಮಮ್ ನಿಮ್ಗೆ 10 ಮಾರ್ಕ್ಸ್ ಬರ್ತಾ ಇದ್ದಾವೆ ಈಸಿಲಿ. ಅವು ಎಲ್ಲಿ ಬರ್ತಾ ಇದ್ದಾವೆ ಅವು ಟಾಪಿಕ್ಸ್ಗಳು ಬಿಟ್ಬಿಡ್ರಿ. ಎಲ್ಲಿ ನೀವು ಮಾರ್ಕ್ಸ್ ಕಳ್ಕೊತಾ ಇದ್ದೀರಿ ಅವು ಅಷ್ಟೇ ಓದ್ಕೋರಿ. ಮೇಯ್ನ್ ಎಲ್ಲ ಥರಾಗ ಅದನ್ನೇ ಹೇಳೋದು. ಇವಾಗ 2 ತಿಂಗಳಲ್ಲಿ ನೀವು ಏನು 0ದಿಂದ 100 ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅಟ್ಲೀಸ್ಟ್ ನಿಮಗೆ ಏನು ಬರ್ತಾ ಇದೆ ಇವಾಗ 50 ಮಾರ್ಕ್ಸ್ ಮಾತ್ರ ಬರ್ತಾ ಇರುತ್ತೆ ಅಂದರೆ ನೀವು ಅದನ್ನು 50ರಿಂದ 80 ಮಾರ್ಕ್ಸ್ ಹೆಂಗೆ ತರಬೇಕು ಅದನ್ನು ವಿಚಾರ ಮಾಡಿರಿ. 50 ಮಾರ್ಕ್ಸ್ ಮಾತ್ರ ನಿಮ್ಗೆ ಯಾವ ಬೇಕಾ ಪೇಪರ್ ಬರಲಿ ಅದು ಬಂದೇ ಬರುತ್ತೆ ಅಂದರೆ ಅವು ಮಾರ್ಕ್ಸ್ಗಳು ಎಲ್ಲಿ ನೀವು ಕಲಿತಾ ಇದ್ದೀರಾ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಫಸ್ಟ್ ನಿಮಗೆ ಮೇಯ್ನ್ ನಿಮ್ದು ಎಷ್ಟು ಕೆಪಾಸಿಟಿ ಇದೆ ಗೊತ್ತಾಗಬೇಕಾದ್ರೆ ಮೊದಲು ನೀವು ಎಲ್ಲ ಪೋರ್ಷನ್ಗಳು 30 ದಿನ ಮುಂಚೆ ಮುಗಿಸ್ಬೇಕು. 30 ದಿನ ಏನು ಸಣ್ಣ ದಿನ, ಓಕೆ, ಭಾಳ ಕಡಿಮೆ ದಿನ ಅಲ್ಲ. 30 ದಿನ ಕಡಿಮೆ ದಿನ ಅಲ್ಲ.
ಓಕೆ 30 ದಿನ ಸಾಕು. ಒಂದು ಯಾವುದೋ ನೀವು ಎಲ್ಲ ಸಬ್ಜೆಕ್ಟ್ ನೀವು ರಿವೈಸ್ ಮಾಡಬೇಕಾದ್ರೆ 8 ತಾಸು ನೀವು ಡೈಲಿ ಕೊಟ್ಟಿದ್ರೆ 30 ದಿನದಲ್ಲಿ ನೀವು ಗ್ಯಾರಂಟಿಯಾಗಿ ಎಲ್ಲ ಕವರ್ ಮಾಡ್ತೀರಾ. ಅದಾದ ನಂತರ ನೆಕ್ಸ್ಟ್ 30 ಡೇಸ್ ಏನಿದೆಯಲ್ಲ, ಡೈಲಿ ಒಂದೊಂದು ಮಾಕ್ ಕೊಡ್ರಿ. ಡೈಲಿ ಒಂದೊಂದು ಮಾಕ್ ಕೊಡ್ರಿ, ಅದನ್ನು ನೀವು ನೋಡ್ಕೊರಿ, ಅನಾಲೈಸಿಸ್ ಮಾಡಿರಿ 1 ತಾಸು. ಅದ್ರಾಗ ಎಲ್ಲಿ ಮಾರ್ಕ್ಸ್ ಹೊಂಟಿದ್ದಾವೆ ಅವಷ್ಟೇ ನೀವು ಓದ್ಕೋತ ಹೋಗ್ರಿ. ಲಾಸ್ಟ್ 30 ಡೇಸ್ದಾಗ ನೀವು ಏನು ಓದಿದ್ರೇನೋ ಅದು ಏನು ಯೂಸ್ ಇಲ್ಲ. ಆದರೆ ನೀವು ಏನು ಓದಿದ್ದೀರಾ, ಅದ್ರಾಗ ಏನು ಬರ್ತಾ ಇಲ್ಲ ಅವನು ಓದಿದ್ರೆ ನೀವು ಅಟ್ಲೀಸ್ಟ್ ನಿಮ್ಮ ಮಾರ್ಕ್ಸ್ಗಳು ಹೆಚ್ಚಾಗ್ತಾವೆ. ಇದೇನು ಇಷ್ಟು ಓದಿದ ನಂತರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ. ಅವಾಗ ನಿಮಗೆ ಇನ್ನೂ 30 ದಿನ ನಿಮ್ಮ ಕೈಯಲ್ಲಿ ಇರುತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕಿ ನೀವು ಇನ್ನೂ ಏನು ಮಾಡ್ಬೋದಂತ. ಇವಾಗ ಹೋಗಿ ನೀವು ಅಲ್ಲಿ ಇಲ್ಲಿ ಕೇಳಿಸ್ಕೊಂಡು ಕಸಿಂದ ನಾನು ಇಲ್ಲಿ ಜಾಯ್ನ್ ಆಗ್ರಿ ಅಲ್ಲಿ ಜಾಯ್ನ್ ಆಗ್ರಿ ಅಂತ ಕಸಿ ಹೇಳಿದಾಗ ಅವ್ರು ಮಾಡೋದು ಇದೇ ಕರ್ತವ್ಯ ಈಗ. ಓಕೆ, ಮಂಗನ ಆಟ ಆಡ್ತಾರೆ ಇವಾಗ, ಅವರು ಕುಣಿಸ್ತಾರೆ ಎಲ್ಲ ಹುಡುಗರಿಗೆ ನಾವು ಎಲ್ಲ ಕಲಿಸಿದ್ದೀವಿ. ಇವಾಗ 60 ದಿನದಲ್ಲಿ ಇವ್ರು 30 ದಿನ ಇಟ್ಕೊರಂಗಿಲ್ಲ ಸ್ಟ್ರಾಟಜಿ. ನಾವು ಕಲಿಸಿರುವಂಥ ನನಗೆ ಗ್ಯಾರಂಟಿ ಬ್ಯಾಚಲ್ಲಿ ನಾನು ಕೊಡ್ತಾ ಇರೋದು SSC ಕೋಚಿಂಗ್ ಈ ಥರ ಕೊಡ್ತಾ ಇದ್ದೀನಿ ಅಂದರೆ ನಾನು 30 ದಿನದಲ್ಲಿ ನನ್ನ ಪೋರ್ಷನ್ಸ್ ಮುಗಿಬೇಕು. ಉಳ್ಕೆದ 30 ದಿನದಲ್ಲಿ ನಾನು ಹುಡುಗರಿಗೆ ಬರೀ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವ್ರಿಗೆ 30 ದಿನದಲ್ಲಿ ಗೊತ್ತಾಗುತ್ತೆ ಅವ್ರು ಸೆಲೆಕ್ಷನ್ ಆಗುತ್ತೆ ಇಲ್ಲ ಅಂತ. ಯಾಕಂದರೆ ಅವ್ರಿಗೆ ನಿಮಗೆ ಏನು ವೀಕ್ನೆಸ್ ಇದೆ ಅದಾದ ನಂತರ ನಿಮ್ಗೆ ಟೈಮ್ ಇರಬೇಕು, ನೀವು ಅದನ್ನು ಕವರ್ ಅಪ್ ಮಾಡ್ಕೋಬೇಕು. ಅದ್ರಗೋಸ್ಕರ ನೀವು ರೆಡಿ ಮಾಡ್ಕೊಳಕ್ಕೆ ನಿಮಗೆ 30 ದಿನ ಟೈಮ್ ಇರುತ್ತೆ. ಸೊ ಇವಾಗ ನೀವು ತಲೆಗೆ ಇಟ್ಕೋಬೇಕು, 30 ದಿನದಲ್ಲಿ ಕಂಪ್ಲೀಟ್ ಪೋರ್ಷನ್ಸ್ ಮುಗಿಸ್ಕೊಂಡ್ಬಿಡ್ರಿ. ಡೈಲಿ 4 ಅವರ್ಸ್ ಮ್ಯಾಥ್ಸ್ ಕೊಟ್ರಿ ಪ್ರಾಕ್ಟೀಸ್ಗೋಸ್ಕರ, ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಕೋರಿ. ಯಾವುದು ಶಾರ್ಟ್ಕಟ್ ಮೆಥಡ್ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಯಾವ ಮೆಥಡ್ ಅರ್ಥ ಆಗುತ್ತೆ ಅದೇ ಮೆಥಡ್ ನೀವು ಒಂದು 10 ಸರ್ತಿ ಪ್ರಾಕ್ಟೀಸ್ ಮಾಡಿರಿ. ಅಲ್ಲಿ ಹೋಗಿ ನಿಮ್ಮ ಮೆಥಡ್ದಿಂದ ಮಾಡಿದ್ರೇನು ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಅದರಿಂದ ನಿಮಗೆ ಟೈಮ್ಸ್ ಆರಾಮ್ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಸಾಲ್ವ್ ಮಾಡಿದರೆ ಸಾಕು. ಓಕೆ, ರೀಸನಿಂಗ್ 1 ತಾಸು ಕೊಡ್ರಿ, ಜಾಸ್ತಿ ಇಲ್ಲ. ಒಂದೊಂದು ಟಾಪಿಕ್ ನಿಮ್ಗೆ ಯಾವ ಟಫ್ ಇದೆ ಅದನ್ನು 20 ಕ್ವಶನ್ಸ್ಗಳು ಸಾಲ್ವ್ ಮಾಡ್ಕೊತ ಹೋಗ್ರಿ. ಅಲ್ಲಿ ಹೋಗಿ ನಾವು ಕ್ವಶನ್ ಹೊಸದು ಅನ್ನಿಸ್ಬಾರ್ದು. GKದಲ್ಲಿ ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿರಿ ಓದೋದು, ಕಂಪ್ಲೀಟ್ ಮಾಡ್ಕೊರಿ 1 ವರ್ಷದ ಏನಿದೆ. ಓಕೆ, ಸೊ ಯಾಕಂದರೆ GKದಲ್ಲಿ ನೀವು ಎಲ್ಲ ಪೋರ್ಷನ್ಸ್ ನೀವು ಕಂಪ್ಲೀಟ್ ಮಾಡಿದ್ದೀರಾ. ಜಾಗ್ರಫಿ, ಪಾಲಿಟಿ ಮತ್ತು ಹಿಸ್ಟ್ರಿ ಇವೆಲ್ಲರೂ ಓದಿದರೆ ಪೇಪರ್ ನಿಮಗೆ ಟಫ್ ಬತ್ತಂದರೆ ಎಲ್ಲರಿಗೂ ಟಫ್ ಬಂದೇ ಬರುತ್ತೆ, ನಿಮಗೆ ಈಸಿ ಬತ್ತಂದರೆ ಎಲ್ಲರಿಗೂ ಈಸಿ ಬಂದೇ ಬರುತ್ತೆ. ನಿಮ್ಮ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂದರೆ ಎಲ್ಲರಿಗೂ ಪ್ಯಾಟರ್ನ್ ಚೇಂಜ್ ಆಗಿದ್ದಂಗೆ. ಸೊ ಯಾವ ಥರಾಗೂ ಕಾಂಪಿಟೇಷನ್ದಾಗ ಏನೂ ಅದರಿಂದ ಫರ್ಕ್ ಆಗಲ್ಲ. ಸೊ ಅದಕ್ಕೆ ನೀವು ಮಿನಿಮಮ್ ಎಷ್ಟು ಮಾಡಬೇಕಲ್ಲ ಅಷ್ಟಾದರೂ ಮಾಡಿರಿ. GK 30 ದಿನದಲ್ಲಿ 4 ತಾಸು ಕೊಡ್ರಿ. 4 ತಾಸು ಭಾಳ ಕಡಿಮೆ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಕಡಿಮೆ ಮಾತ್ರ GK ಕೊಟ್ಟಿದ್ರೆ ನಿಮ್ಮ GK ಕವರೇ ಆಗಲ್ಲ. ಓಕೆ, ಸೊ ಅದಾದ ನಂತರ ಇಂಗ್ಲೀಷ್ಗೆ 1.5 ತಾಸು 2 ತಾಸು ಫ್ರೀ ಟೈಮಲ್ಲಿ ಕೊಟ್ಕೊತೋಗ್ರಿ. ಯಾಕಂದರೆ ಇಂಗ್ಲೀಷ್ ನಿಮಗೆ ಎಷ್ಟು ಓದಿದ್ರೆ ಭೀ ಇವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ. ಲ್ಯಾಂಗ್ವೇಜ್ ನೀವು ಜಾಸ್ತಿ ಅದರಲ್ಲಿ ರಿಸಲ್ಟ್ ಬರಲ್ಲ, ನೀವು ಎಷ್ಟು ನಾಲೆಜ್ ಇದೆ ಅದ್ರ ಮೇಲೆ ಬರುತ್ತೆ. ಸೊ ಒಂದು 1.5 ತಾಸಿಂದ 2 ತಾಸು ಇಂಗ್ಲೀಷ್ ಇಲ್ಲಾಂದರೆ ಹಿಂದಿ, ಈ ಥರ ಪ್ರಿಪ್ರೇಷನ್ ಮಾಡಿರಿ ಖಂಡಿತವಾಗ್ಲೂ. ಮತ್ತು ಡೈಲಿ ನಾನು ಮಾತ್ರ ಕ್ಲಾಸ್ ತಗೋತೀನಿ. ಓಕೆ, ಸೊ ಕ್ಲಾಸ್ ಫಾಲೋ ಮಾಡಿರಿ. ನಾನು ಕೊಡ್ತಾ ಇರೋ ಕ್ಲಾಸಸಲ್ಲಿ ಬೇಸಿಕ್ನಿಂದ ಶಾರ್ಟ್ ಮೆಥಡ್ ಹೇಳ್ತೀನಿ ನಿಮಗೆ. ನಾ ಯಾವುದೂ ಟ್ರಿಕ್ಸ್ ಅನ್ಕಸಿನ ಯಾವಾಗ ತನಕನೂ ಥಂಬ್ನೈಲಲ್ಲೇ ಹಾಕಿಲ್ಲ ನಾನು. ಟ್ರಿಕ್ಸ್ ಅನ್ಕಸಿಂದ ನಾನು ಕ್ಲಾಸಸ್ ನಾನು ಫಾಲೋ ಮಾಡೋರು ಹುಡುಗರು ಲೈಕ್ ಮಾಡಿರಿ, ಥಮ್ಸ್ ಮಾಡಿರಿ, ಕಮೆಂಟ್ ಮಾಡಿರಿ, ಕ್ಲಾಸಸ್ ಯಾವ ಥರ ಅನ್ನಿಸ್ತಾ ಇದೆ. ಕ್ವಶನ್ಸ್ ನಾನು ಯಾವಾಗೂ ಹುಡುಗರಿಗೆ ಅಂಥ ಕ್ವಶನ್ಸ್ ತರ್ತೀನಿ. ನಾನು ಒಂದು ಕ್ವಶನ್ಸ್ ಮಾಡಿದರೆ ಅದರಿಂದ ಬರುವಂಥ ಈಸಿ ಕ್ವಶನ್ಸ್ಗಳು ಆ ಚಾಪ್ಟರ್ದಿಂದ ಸರಳವಾಗಿ ಮಾಡ್ಬೋದು. ಸೊ ಆ ಟೈಪ್ ಕ್ವಶನ್ಸ್ ತೊಗೊಂಬಂದಿರ್ತೀನಿ ನಾನು. ಓಕೆ, ಸೊ ಇವಾಗ ಸದ್ಯಕ್ಕೆ ಮತ್ತೆ ಕ್ಲಾಸಸ್ ತೊಗೊಂಬರೋಣ. ಮ್ಯಾರಥಾನ್ ಕ್ಲಾಸ್ ತರ್ತೀನಿ ಒಂದೇ ದಿನ. ಟಾಪ್ 100 ಕ್ವಶನ್ಸ್ SSC GD 2025ದಲ್ಲಿ ಬಂದಿರುವಂಥ 100 ಕ್ವಶನ್ಸ್ ಲೈವ್ ಆಗಿ, ಓಕೆ, ಎಟ್ ಎ ಟೈಮ್ ಒಂದು ಶಾರ್ಟಲ್ಲಿ ಕಂಪ್ಲೀಟ್ ಮಾಡೋಣ. ಬೇಕಂದರೆ ಕಮೆಂಟ್ ಮಾಡಿರಿ, ಸಿಗದ ತೊಗೊಂಬರೋಣ. ಒಂದು ಸರ್ತಿ ಅದು ಮಾಡಿಬಿಟ್ರೆ ನೀವು ಯಾವ ಬೇಕಾದಲ್ಲಿ 10 ಕ್ವಶನ್ಸ್ ಮಾಡ್ಕೋತ ವೀಡಿಯೋಗಳು ನೋಡ್ಕೋತ ಬೇಕಾಗಿಲ್ಲ. ನಿಮ್ಮ ಪ್ರಿಪ್ರೇಷನ್ ನೀವು ಮಾಡಿರಿ. ನಿಮ್ಮ ಪ್ರಿಪ್ರೇಷನ್ ನಿಮ್ಮ ಕೆಪಾಸಿಟಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ನೆನಪಿಟ್ಕೋರಿ, ನೀವು ಯಾರು ಬೇರೆ ಹತ್ರ ಮೇಲೆ ಡಿಪೆಂಡ್ ಹಾಕಿಸಿ ನೀವು ಕೂತ್ಕೋಬೇಡ್ರಿ. ಇರೋಕ್ಕೆ ಟೈಮ್ ಇಲ್ಲ, ಇವಾಗ ಒಮ್ಮೆ ಟೈಮ್ ಹೋಯ್ತಂದ್ರೆ ಸರ್ ನೀವು ಮೊದಲೇ ಹೇಳಿಲ್ಲ ಸರ್, ಇಲ್ಲೇ ಹಚ್ಚಿಕಸಿನ ನಾನು ಇದು ಮಾಡಿದ್ದು ಮಂಕಾಗ್ಬಿಟ್ನಿ ಅನ್ಕಸಿನ ಆಮೇಲೆ ನೀವು ಅಳ್ಕೋತ ಕೂತ್ರೆ ಜವಾಬ್ದಾರಿ ನೀವೇ. ಅದ್ರಗೋಸ್ಕರ ಹೇಳೋದು ಈ ಥರ ಸ್ಟ್ರಾಟಜಿ ಫಾಲೋ ಮಾಡಿರಿ. ನಮ್ಮ 2026 SSC GDದವ್ರಿಗೆ ಗ್ಯಾರಂಟಿ ಬ್ಯಾಚ್ ಅಡ್ಮಿಷನ್ಸ್ ಇನ್ನೂ ಓಪನ್ ಇದ್ದಾವೆ. ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಅನುಭವದಿಂದ, ನಾವು ಮಾಡುವಂಥ ಪ್ರಯತ್ನದಿಂದ, ನಾವು ಮಾಡುವಂಥ ಕಾನ್ಫಿಡೆನ್ಸಿಂದ ನಮ್ಗೆ ಗೊತ್ತಿದೆ ಕಿ ನಾವು ಯಾವ ಹುಡುಗರಿಗೆ ಯಾವ ಥರ ಟ್ರೈನ್ ಮಾಡಬೇಕಂತ. ಯಾಕಂದರೆ ನಾವು ಆ ಫೀಲ್ಡಲ್ಲಿ ಇದ್ದು ಬಂದಿರೋದು, ಕ್ರ್ಯಾಕ್ ಮಾಡಿ ಬಂದಿರೋದು, ನಮಗೆ ಗೊತ್ತಿದೆ ಹುಡುಗರು ಯಾವ ಮೆಂಟಾಲಿಟಿ ಇದೆ, ಅವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕಂತ. ಸೊ ಆ ಥರನೇ ಕೋಚಿಂಗ್ ಕೊಟ್ಟು ನಾವು ಗ್ಯಾರಂಟಿಯಾಗಿ ನಿಮಗೆ ಸೆಲೆಕ್ಷನ್ ಕೊಡುವಂಥ ಭರವಸೆ ಕೊಡ್ತೀವಿ. ಓಕೆ, ಸೊ ಏನಾದರೂ ಮಾಹಿತಿ ಬೇಕಂದರೆ ಈ ನಂಬರ್ಗೆ ಫೋನ್ ಹಚ್ಚಿರಿ. ಮತ್ತು ಏನು ನಿಮಗೆ ಪರ್ಸ್ನಲ್ ಡೌಟ್ಸ್ ಇದ್ದರೆ ಭೀ ನನ್ನ ನಂಬರ್ ಫೋನ್ ಹಚ್ಚಿರಿ, ಈ ನಂಬರ್ ಫೋನ್ ಹಚ್ಚಿರಿ. ಸರ್ ರಾಜಿ ಜೊತೆ ಮಾತಾಡಿದೆ ಅನ್ಕಸಿನ ತುಂಬ ಹುಡುಗರು ಕಾಲ್ ಹಚ್ತಾರೆ.
ತುಂಬಾ ಖುಷಿ ಆಗುತ್ತೆ ಹುಡುಗರ ಜೊತೆ ಮಾತಾಡಬೇಕಾದ್ರೆ. ಯಾಕಂದರೆ ಅವ್ರದ್ರಲ್ಲಿ ಇರುವಂಥ ನಾನು ಪಟ್ಟಿರುವಂಥ ಕಷ್ಟ ಆವಾಗ ನನಗೆ ಅಟ್ಲೀಸ್ಟ್ ಹೆಲ್ಪ್ ಮಾಡೋರು ಯಾರೂ ಇರಲಿಲ್ಲ. ಸೊ ಇವಾಗ ನಾನು ಯಾರಿಗೂ ಹೆಲ್ಪ್ ಮಾಡ್ತೀನಿ ಅಂದರೆ ನಂಗೆ ಲೈಫ್ ನನಗೆ ಇದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ. ಸೊ ಅದೇ ಒಬ್ಬ ಹುಡುಗ, ಒಬ್ಬ ಆಸ್ಪಿರೆಂಟ್ಸ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಅದು ನಮ್ದು ವೆರಿ ಫಾರ್ಚುನೇಟ್, ನಾನೇ ಅದೃಷ್ಟವಾದದೇ ಅಂತ ಅನ್ಕೋತೀನಿ. ಓಕೆ, ಸೊ ಏನೂ ಡೌಟ್ ಇದ್ರೆ ಈ ನಂಬರ್ ಫೋನ್ ಹಚ್ಚಿರಿ. ಸೊ ನಡತೆ ಭೇಟಾಗೋಣ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿರಿ, ಧೈರ್ಯ ಕಳ್ಕೊಬೇಡ್ರಿ. ಎಲ್ಲರಿಗೂ ಕಷ್ಟ ಇದೆ. ಸೊ ಇದೇನು ದೊಡ್ಡ ಕಷ್ಟ ಇಲ್ಲ ಓದೋದು. ಸೊ ಇದು ಏನು ದೊಡ್ಡ ಜವಾಬ್ದಾರಿನೂ ಇಲ್ಲ. ಲೈಫ್ ತುಂಬ ದೊಡ್ಡದಿದೆ. ಇದೇ ಒಂದು ಎಕ್ಸಾಮ್ ಅಷ್ಟೇ, ಲೈಫ್ ಅಲ್ಲ. ಲೈಫಲ್ಲಿ ಏನೋ ನೀವು ಮಾಡಕ್ಕೆ ಕೊಟ್ಟಿದ್ದೀರಾ, ಡೆಫಿನೆಟ್ಲಿ ಅದು ಮಾಡ್ತೀರಾ. ಓಕೆ, ಇದೇ ಹೇಳ್ಕೊತು ನಾಳೆ ಮತ್ತೆ ಭೇಟಾಗೋಣ. ಆಲ್ ದ ಸ್ಟೂಡೆಂಟ್ಸ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.